ಎರಡನೇ ಅಧ್ಯಾಯದ 31ನೇ ಶ್ಲೋಕ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ನ ವಿಕಂಪಿತುಂ ಅರ್ಹಸಿ ಧರ್ಮ್ಯಾತ್ ಹಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಂದರೆ ಇಷ್ಟೊತ್ತು ಹೇಳಿದ ಒಂದು ರೀತಿಯಲ್ಲಿ ಆತ್ಮನಿತ್ಯ, ದೇಹ ನಾಶ ಆಗಲೇಬೇಕು, ಆದ್ದರಿಂದ ನೀನು ಯುದ್ಧ ಮಾಡು, ನಾಶವಾಗದ ಆತ್ಮನ ಬಗ್ಗೆ ಚಿಂತೆ ಪಡಬೇಡ ಎಂಬುದನ್ನು ಇಷ್ಟೊತ್ತು ಹೇಳಿರುವಂಥದ್ದು. ಆದರೆ ಈಗ ಹೇಳತಕ್ಕಂಥದ್ದು, ನೀನು ಯುದ್ಧ ಮಾಡಬೇಕಾದ ಅನಿವಾರ್ಯತೆಯೂ ಕೂಡ ನಿನಗಿದೆ, ಅದು ನಿನ್ನ ಕರ್ತವ್ಯ. ಯುದ್ಧ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯವನ್ನ ನೀನು ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅದನ್ನ ಇಲ್ಲಿ ಮುಂದೆ ಹೇಳ್ತಕ್ಕಂಥದ್ದು. ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತು ಅರ್ಹಸಿ. ಹಿಂದೆ ಅರ್ಜುನ ಒಂದು ಮಾತು ಹೇಳಿದ 1ನೇ ಅಧ್ಯಾಯದಲ್ಲಿ, ಅನೇಕ ಮಾತುಗಳನ್ನ. ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಕ್ಚೈವ ಪರಿದಕ್ಯತೆ ನ ಚ ಶಕ್ನೋಮಿ ಅವಸ್ಥಾತಂ ಭ್ರಮತೀವ ಚ ಮೇ ಮನಃ. ನನಗೆ ಗಾಂಡೀವ ಧನಸ್ಸು ಕೈಜಾರಿ ಹೋಗ್ತಾ ಇದೆ, ನಿಲ್ಲಿಕ್ಕಾಗ್ತಾ ಇಲ್ಲ, ಮೈ ಬೆವರ್ತಾ ಇದೆ, ಮುಖ ಸುಡ್ತಾ ಇದೆ, ಮೈ ನಡುಗ್ತಾ ಇದೆ, ಹೀಗೆಲ್ಲ ಮಾತುಗಳನ್ನ ಆಡ್ದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾ ವಿಕಂಪಿತು ಅರ್ಹಸಿ. ವಿಕಂಪ, ವಿಶೇಷವಾದ ಕಂಪ, ನಡುಗೋದು ಅಂತೆಲ್ಲ ಹೇಳ್ದಿಲ್ಲ, ನಡುಗುವ ಯೋಗ್ಯತೆ ನಿನಗಿಲ್ಲ. ಅಂದ್ರೆ ಹೆದರಿ ನಡುಗೋದು. ನಮಗೆ ನಡುಕ ಯಾವಾಗ ಉಂಟಾಗತ್ತೆ? ನಮ್ಮಲ್ಲಿ ಅಸಾಮರ್ಥ್ಯವಿದ್ದಾಗ, ನಮಗೆ ಭಯವಿದ್ದಾಗ ಮೈ ನಡುಕ ಬರುತ್ತೆ ಅಲ್ವಾ? ಮೈ ನಡುಕ ಬರೋದು, ಮೈ ಬೆವರೋದು, BP ವೇರಿಯೇಷನ್ಸ್ ಆಗೋದು, ಇದೆಲ್ಲ ಯಾವಾಗ ಅಂದ್ರೆ ನಮಗೆ ಭಯವಾದಾಗ, ನಮ್ಮಲ್ಲಿ ಆ ಕೆಲಸ ಮಾಡುವ ಸಾಮರ್ಥ್ಯವಿಲ್ಲದೆ ಇದ್ದಾಗ, ಅಥವಾ ನಾವೇನಾದ್ರೂ ತಪ್ಪು ಮಾಡಿದ್ರೆ, ಅಥವಾ ನಾವು ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ಆ ತರ ಮೈ ನಡುಗೋದು, ಬೆವರೋದು, ಕುಸಿದು ಬೀಳೋದು, ಇದೆಲ್ಲ ನಮಗಾಗತ್ತೆ. ಆದರೆ ಕೃಷ್ಣ ಹೇಳ್ತಾನೆ, ನವಿಕಂಪಿತು ಅರ್ಹಸಿ. ನಿನಗೆ ಆ ರೀತಿಯೆಲ್ಲ ಕಂಪನೆ ಮಾಡುವ, ಕಂಪನೆಯಾಗುವ, ಕಂಪನೆಗೆ ಒಳಗಾಗುವ ಅರ್ಹತೆನೂ ಇಲ್ಲ. ಅದಕ್ಕೂ ಒಂದು ಅರ್ಹತೆ ಬೇಕು. ಯಾಕಂದ್ರೆ ನೀನ್ ಕ್ಷತ್ರಿಯ. ನೀನು ಕ್ಷತ್ರಿಯ ಅಂದ್ರೆ ಏನು? ಶತಾತು ತ್ರಾಯತೇತಿ ಕ್ಷತ್ರಿಯ. ಶತ, ಏನೇ ಒಂದು ಕ್ಷತಿ ಉಂಟಾಗೋದಿದ್ರೆ, ಏನೇ ಒಂದು ತೊಂದರೆ ಆಗೋದಿದ್ರೆ, ಅದು ಬರೀ ನಿನಗಲ್ಲ, ಜಗತ್ತಿಗೆ. ಯಾವ ಕೇಳಿಸ್ತಾ ಇಲ್ಲ ಒಬ್ಬ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಗಾದರೂ ಕೂಡ ಏನಾದರೂ ತೊಂದರೆ ಆಗತ್ತೆ ಅಂತಿದ್ರೆ, ಆ ತೊಂದರೆಯಿಂದ ರಕ್ಷಣೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಹಾಗಾಗಿ ಕ್ಷತ್ರಿಯನಾಗಿ ನೀನು ನಾ ವಿಕಂಪಿತು ಅರ್ಹಸಿ, ನಿನಗೆ ಕಂಪನೆಗೆ ಒಳಗಾಗುವ ಅರ್ಹತೆ ಅದು ನಿನಗಿಲ್ಲ ಅನ್ನೋದನ್ನ ಹೇಳುತ್ತಿದ್ದಾನೆ. ಸ್ವಧರ್ಮಮಪಿ ಚಾವೇಕ್ಷ. ಸ್ವಧರ್ಮ, ಯಾವತ್ತೂ ಕೂಡ ಒಂದೊಂದು ಸ್ವಧರ್ಮಗಳು ಅಂತ ಇರ್ತವೆ. ಈಗ ಅಧ್ಯಯನ ಮಾಡೋದು, ಅಧ್ಯಾಪನ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡು ಅಥವಾ ಯಾಗ ಮಾಡಿಸು, ದಾನ ಸ್ವೀಕಾರ ಮಾಡು, ಇದೆಲ್ಲ ಯಾರಿಗೆ ಸಂಬಂಧಪಟ್ಟ ಸ್ವಧರ್ಮ ಅಲ್ವಾ? ಕ್ಷತ್ರಿಯನಿಗೆ ಸಂಬಂಧಪಟ್ಟ ಸ್ವಧರ್ಮ ಯಾವುದು? ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದು ಕ್ಷತ್ರಿಯನ ಸ್ವಧರ್ಮ. ಹಾಗಾಗಿ ಸ್ವಧರ್ಮ ನಿನ್ನ ಸಹಜ ಧರ್ಮ. ಸ್ವಧರ್ಮ ಅಂದ್ರೆ ಸಹಜ ಧರ್ಮ ಅಂತ ಅರ್ಥ. ನಿನ್ನ ಸಹಜ ಧರ್ಮವನ್ನ ಗಮನಿಸೋದಾದ್ರೂ ಕೂಡ ನೀನು ಈ ತರ ಯುದ್ಧಕ್ಕೆ ಹೆದರಬಾರದು. ಅಥವಾ ಇನ್ನೊಂದರ್ಥ ನೋಡೋದಾದ್ರೆ, ಸ್ವಧರ್ಮ, ಅರ್ಜುನನ ಮೂಲ ರೂಪ ಯಾವುದು? ಇಂದ್ರ. ಇಂದ್ರನ ಕೆಲಸ ಏನು? ದೇವತೆಗಳ ಅಧಿಪತಿಯಾಗಿದ್ದುಕೊಂಡು ಆ ದೇವತೆಗಳಿಗೆ ಅಸುರರಿಂದ ಉಂಟಾಗಬಹುದಾದಂತ ತೊಂದರೆ ಏನಾರು ಇದ್ರೆ ಅದರಿಂದ ದೇವತೆಗಳನ್ನ ಕಾಪಾಡುವಂಥದ್ದು, ರಾಕ್ಷಸರ ವಿರುದ್ಧವಾಗಿ, ದುಷ್ಟಶಕ್ತಿಯ ವಿರುದ್ಧವಾಗಿ ಹೋರಾಡುವಂಥದ್ದು ಇಂದ್ರನ ಕೆಲಸ. ಹಾಗಾಗಿ ನೀನು ನಿನ್ನ ಮೂಲ ರೂಪದ ಲೆಕ್ಕಾಚಾರ ಇಟ್ಟುಕೊಂಡ್ರೂ ಕೂಡ ನೀನೇನ್ ಮಾಡ್ಬೇಕಾದ ನಿನ್ನ ಕೆಲಸ ಆಗಿತ್ತು ಅಂತ ಹೇಳಿದ್ರೆ, ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದು ನಿನ್ನ ಕೆಲಸ. ಹಾಗಾಗಿ ಸ್ವಧರ್ಮ, ಅರ್ಜುನನ ಸಹಜ ಧರ್ಮ ಏನು ಅಂತ ಒಮ್ಮೆ ವಿಚಾರ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಿನಗೆ ಈ ತರ ಕಂಪನೆಗೆ ಒಳಗಾಗುವ ಅರ್ಹತೆ ನಿನ್ನಲ್ಲಿ ಇಲ್ಲ. ನೀನು ಧೈರ್ಯವಾಗಿ ಕುರುಕ್ಷೇತ್ರದಲ್ಲಿ ನಿಲ್ಲಲೇಬೇಕು, ನಿಂತು ಯುದ್ಧವನ್ನ ಮಾಡಲೇಬೇಕು. ಯಾರೋ ಒಬ್ಬರು ದ್ರೋಣಾಚಾರ್ಯ ಬೇಕಾದ್ರೆ ನನಗೆ ಮೈ ನಡುಗತ್ತೆ ಅಂತ ಹೇಳಿ, ಯಾಕಂದ್ರೆ ಅವರು ಬ್ರಾಹ್ಮಣರು. ಒಬ್ಬ ಅಶ್ವತ್ಥಾಮಾಚಾರ್ಯರು, ಒಬ್ಬ ಕೃಪಾಚಾರ್ಯ, ಅವ್ರು ಬೇಕಾದ್ರೆ ನನಗೆ ಮೈ ನಡುಗತ್ತೆ ಅಂತ ಹೇಳಿ, ಯಾಕಂದ್ರೆ ಅವರಿಗೆ ಕ್ಷಾತ್ರ ತೇಜಸ್ಸು ಸ್ವಧರ್ಮ ಅಲ್ಲ. ಕ್ಷತ್ರಿಯ ಮಾಡಬೇಕಾಗಿರತಕ್ಕಂಥ ಕೆಲಸ
ಏನು ಯುದ್ಧವನ್ನ ಮಾಡುವಂಥದ್ದು, ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದು, ಅದು ಅವರ ಸ್ವಧರ್ಮ ಅಲ್ಲ. ಆದ್ರೆ ನೀನು ಒಬ್ಬ ಕ್ಷತ್ರಿಯನಾಗಿ ಇಂದ್ರಾಂಶ ಸಂಭೂತನಾಗಿ ಮೈ ನಡಗತ್ತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳುವಂಥದ್ದು ತಪ್ಪು. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ನೀನು ಕಂಪನೆಗೆ ಒಳಗಾಗುವ ಅರ್ಹತೆಯೂ ಕೂಡ ನಿನ್ನಲ್ಲಿ ಇಲ್ಲ. ಧರ್ಮ್ಯಾದ್ಧಿಯುದ್ಧ ಶ್ರೇಯೋನ್ಯತು ಕ್ಷತ್ರಿಯಸ್ಯ ನಿವಿದ್ಯತೆ. ನೀನು ಕ್ಷತ್ರಿಯ ಹೌದೋ ಅಲ್ವೋ? ಕ್ಷತ್ರಿಯ ಕ್ಷತಾತು ತ್ರಾಯತೇತಿ ಕ್ಷತ್ರಿಯ. ಕ್ಷತ ಯಾರಿಗೆ ಏನೇ ತೊಂದರೆ ಆದರೂ ಕೂಡ ಆ ತೊಂದರೆಯಿಂದ ರಕ್ಷಣೆ ಮಾಡಬೇಕಾದದ್ದು ನೀನು. ಇವತ್ತು ಸೈನಿಕರು ಅವರ ತೊಂದರೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವರು ಸೈನಿಕರಾಗಿದ್ದಾರ? ಇಲ್ಲ. ಜಗತ್ತಿಗೆ ತೊಂದರೆಯಾಗಬಾರದು, ನಮ್ಮ ದೇಶಕ್ಕೆ ತೊಂದರೆಯಾಗಬಾರದು, ನಮ್ಮ ದೇಶವಾಸಿಗಳಿಗೆ ತೊಂದರೆಯಾಗಬಾರದು, ನಮ್ಮ ದೇಶದ ಸಂಪತ್ತಿಗೆ ತೊಂದರೆಯಾಗಬಾರದು ಅಂತ ಅವರೇನ್ ಮಾಡ್ತಾ ಇದ್ದಾರೆ? ಕಾವಲು ಕಾಯ್ತಾ ಇದ್ದಾರೆ, ಸೈನಿಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಜೀವನವೇ ಮತ್ತೊಬ್ಬರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ನೀನು ಕ್ಷತ್ರಿಯ, ಮತ್ತೊಬ್ಬರಿಗೆ ಉಂಟಾಗುವಂತ ಕ್ಷತವನ್ನ, ಅಂದ್ರೆ ಹಿಂಸೆಯನ್ನ, ಉಂಟಾಗಬಹುದಾದ ತೊಂದರೆಯನ್ನ ಕಾಪಾಡ್ಲಿಕ್ಕೋಸ್ಕರ ನೀನಿರ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಕ್ಷತ್ರಿಯರಿಗೆ ಯಾವತ್ತೂ ಕೂಡ ಧರ್ಮಯುದ್ಧ ಬೇಕು ಅಂತ ಬಯಸ್ತಾರೆ. ಧರ್ಮ್ಯ ಅಂದ್ರೇನು? ಧರ್ಮಾತು ಅನಪೇತಂ ಧರ್ಮ್ಯಂ. ಇದು ಅಧರ್ಮ ಅಲ್ಲ, ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅಧರ್ಮದ್ದಲ್ಲ. ಅಥವಾ ಧರ್ಮಸ್ಯ ಇದಂ ಧರ್ಮ್ಯಂ. ಧರ್ಮದ ಯುದ್ಧ ಇದು. ಧರ್ಮದ ಯುದ್ಧ ಅಂದ್ರೆ ಅರ್ಥ ಏನು? ಧರ್ಮಕ್ಕೆ ಮಾಡುವ, ಸುಮ್ಮನೆ ಮಾಡುವ ಯುದ್ಧ ಅಂತ ಅರ್ಥ ಅಲ್ಲ. ಕನ್ನಡದ ಧರ್ಮದ ಯುದ್ಧ ಧರ್ಮಕ್ಕೆ ತೆಗೆದುಕೊಂಡು ಹೋದ್ರು ಅದಲ್ಲ. ಧರ್ಮ್ಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಧರ್ಮ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟದ್ದು ಧರ್ಮ್ಯ. ಅಂದ್ರೆ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡುವಂಥದ್ದು ಧರ್ಮ್ಯ ಅಂತ. ಧರ್ಮ್ಯ ಯುದ್ಧ ಇದು. ಅಂದ್ರೆ ಏನು? ಇಂತಹ ಯುದ್ಧ ಬೇಕು ಅಂತ ನಿಜವಾದ ಕ್ಷತ್ರಿಯ ಬಯಸ್ತಾನೆ. ಅಧರ್ಮವನ್ನ ನಾಶ ಮಾಡಬೇಕು, ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು. ಅಧಾರ್ಮಿಕರು ಜಗತ್ತಿನಲ್ಲಿ ಇರಲೇಬಾರದು. ಭಯೋತ್ಪಾದಕರು, ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಇರಲೇಬಾರದು. ಅವರನ್ನ ಕೊಂದು ನಾನು ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಪ್ರತಿಯೊಬ್ಬ ಕ್ಷತ್ರಿಯನು ಕೂಡ ಕಾಯ್ತಾ ಇರ್ತಾನೆ. ಇದಕ್ಕಿಂತಲೂ ಮಿಗಿಲಾದ ಒಂದು ಧರ್ಮಾಚರಣೆ ಅದು ಕ್ಷತ್ರಿಯನಿಗಿಲ್ಲ. ಈಗ ಒಬ್ಬ ಬ್ರಾಹ್ಮಣನಿಗೆ ಕೂತು ಜಪತಪಾದಿ ಅನುಷ್ಠಾನವನ್ನ ಮಾಡುವಂಥದ್ದು, 4 ಜನರಿಗೆ ಜ್ಞಾನೋಪದೇಶವನ್ನು ಕೊಡುವಂಥದ್ದು, ಅದು ದೊಡ್ಡ ಧರ್ಮ. ಅದು ಒಬ್ಬ ಬ್ರಾಹ್ಮಣ ಬಯಸ್ತಾನೆ. ಆದರೆ ಕ್ಷತ್ರಿಯ ಅದನ್ನು ಬಯಸುವುದಲ್ಲ. ಕ್ಷತ್ರಿಯ ಬಯಸಬೇಕಾಗಿರ್ತಕ್ಕಂಥದ್ದೇನು? ಅಧರ್ಮವನ್ನ ನಾಶ ಮಾಡಬೇಕು, ಅಧಾರ್ಮಿಕರನ್ನ ನಾಶ ಮಾಡಬೇಕು, ಧರ್ಮ ಸಂಸ್ಥಾಪನೆ ಮಾಡಬೇಕು. ಅದು ನಿಜವಾಗಿ ಕ್ಷತ್ರಿಯನಿಗೆ ಶ್ರೇಯಸ್ಸು. ಶ್ರೇಯಸ್ಸು ಅಂದ್ರೆ ಮೋಕ್ಷದ ದಾರಿ ಅಂತ ಅರ್ಥ. ಹಾಗಾಗಿ ಕ್ಷತ್ರಿಯನಿಗೆ, ನೀ ಹಿಂದೆ ಒಂದು ಹೇಳಿದೆ, ಏನು ಗುರುಗಳನ್ನ ಕೊಲ್ಲೋದಕ್ಕೆ, ಗುರುವಿನ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೇಹ ಲೋಕೆ. ಗುರು ಹತ್ಯೆಗಿಂತಲೂ ಕೂಡ ಭಿಕ್ಷೆ ಬೇಡೋದು ನನಗೆ ಶ್ರೇಯಸ್ಸು ಅಂತ. ಭಿಕ್ಷೆ ಬೇಡುವಂಥದ್ದು ನಿನಗೆ ಶ್ರೇಯಸ್ಸಲ್ಲ. ಕ್ಷತ್ರಿಯನಿಗೆ ನೀನು ಎಚ್ಚರ ಮಾಡ್ಕೋ, ನಿನ್ನ ಸ್ವರೂಪವನ್ನ ತಿಳ್ಕೋ. ಸ್ವಧರ್ಮ ನಿನ್ನ ಸ್ವರೂಪ, ಅದನ್ನ ನೀನು ಸ್ವರೂಪವನ್ನ ಮರೆತು ಬಿಟ್ಟಿದ್ಯಾ. ನೀನು ಕ್ಷತ್ರಿಯ. ನೀನು ಭಿಕ್ಷೆ ಬೇಡುವಂಥದ್ದು ಕ್ಷತ್ರಿಯನ ಸ್ವರೂಪ ಅಲ್ಲ, ಕ್ಷತ್ರಿಯನ ಸಹಜ ಧರ್ಮವಲ್ಲ. ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದು ಕ್ಷತ್ರಿಯನ ಸಹಜ ಧರ್ಮ. ಹಾಗಾಗಿ ನೀನು ಅಧಾರ್ಮಿಕನಾದಂತಹ ದುರ್ಯೋಧನಾದಿಗಳನ್ನ ಕೊಲ್ಲು, ಧರ್ಮ ಯುದ್ಧವನ್ನ ಮಾಡು, ಅಧರ್ಮವನ್ನ ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡು ಎಂಬ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ. ಇದರ ಅನ್ವಯಾರ್ಥ ಹೇಗೆ ನೋಡ್ಕೊಳ್ಳಿ. ಇನ್ನೊಂದು ರೀತಿ ಅಪಿಚ ಅಂತ, ಸ್ವಧರ್ಮಂ ಅಪಿಚ ಅಂತಿದೆ. ಅಪಿಚ ಅಂದ್ರೆ ಅರ್ಥ ಏನು? ಇನ್ನೊಂದು ರೀತಿಯಲ್ಲಿ ನೋಡುವುದಾದರೂ ಕೂಡ. ಇದು ಇಷ್ಟೊತ್ತು ಒಂದು ರೀತಿಯಲ್ಲಿ ಹೇಳಾಯ್ತು, ಆತ್ಮನಿತ್ಯ, ದೇಹ ಸಾಯತ್ತೆ, ಸಾಯುವ ದೇಹದ ಬಗ್ಗೆ ದುಃಖ ಬೇಡ, ಶಾಶ್ವತವಾಗಿ ಇರುವಂತಹ ಆತ್ಮನ ಬಗ್ಗೆ ದುಃಖ ಬೇಡ. ಈ ತರ ಒಂದು ರೀತಿಯಲ್ಲಿ ಹೇಳಾಗಿ ಇನ್ನೊಂದು ರೀತಿಯಲ್ಲಿ ನೀನು ಯುದ್ಧ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದಾನೆ. ಅಪಿಚ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೂ ಕೂಡ, ಸ್ವಧರ್ಮಂ ನಿನ್ನ ಸಹಜ ಧರ್ಮ, ನಿನ್ನ ಸಹಜ ಧರ್ಮವನ್ನ ನೋಡುವುದಾದರೂ ಅವೇಕ್ಷ ಅಪಿ ಗಮನಿಸಿದರೂ ಕೂಡ, ನಚ ವಿಕಂಪಿತುಂ ಅರ್ಹಸಿ ನೀನು ವಿಚಲಿತನಾಗಲು ಅರ್ಹನಾಗಿಲ್ಲ, ಯೋಗ್ಯನಾಗಿಲ್ಲ, ಅಥವಾ ನಡುಗಲು ಯೋಗ್ಯನಾಗಿಲ್ಲ. ಹಿ ಏಕೆಂದರೆ ಧರ್ಮ್ಯಾಧಿ ಅಂತಿದೆ, ಬಿಡಿಸ್ಬೇಕು. ಧರ್ಮ್ಯಾತು ಹಿ. ಹಿ ಅನ್ನೋದು ಕಾರಣಾರ್ಥ ಸೂಚಕವಾದ ಅವ್ಯಯ. ಹಿ ಏಕೆಂದರೆ ಕ್ಷತ್ರಿಯನಿಗೆ ಧರ್ಮ್ಯಾತ್ ಅಂದ್ರೆ ಪುಣ್ಯಕರವಾದ, ಯುದ್ಧಕ್ಕಿಂತ ಅನ್ಯತ್ ಬೇರೆಯದಾದ, ಶ್ರೇಯ ಒಳ್ಳೆಯ ಮಾರ್ಗ ಅಥವಾ ಮೋಕ್ಷ ಮಾರ್ಗ, ಕ್ಷತ್ರಿಯನಿಗೆ ಧರ್ಮ ಮಾರ್ಗವೇ
ಯಾವುದು ಅಂತ ಹೇಳಿದ್ರೆ ಯುದ್ಧವೇ ಧರ್ಮ ಮಾರ್ಗ. ಯುದ್ಧ ಅಂದ್ರೆ ಸುಮ್ಮನೆ ಯುದ್ಧ, ಯಾವುದೋ ಸಿಂಹಾಸನಕ್ಕೋಸ್ಕರವಾಗಿ ಸಂಪತ್ತಿಗೋಸ್ಕರ ಯುದ್ಧ ಅಲ್ಲ. ಮತ್ತೇನಕ್ಕೋಸ್ಕರ ಯುದ್ಧ? ಅಧರ್ಮವನ್ನ ನಾಶ ಮಾಡಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಮಾಡುವಂತ ಯುದ್ಧ ಇದೆಯಲ್ಲ, ಅದೇ ಕ್ಷತ್ರಿಯನಿಗೆ ಶ್ರೇಷ್ಠವಾದದ್ದು. ಅಂತಹ ಯುದ್ಧದಲ್ಲಿ ನೀನು ಭಾಗಿಯಾಗು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತು ಕ್ಷತ್ರಿಯಸ್ಯ ನ ವಿದ್ಯತೆ. ಅಂದ್ರೆ ಹಿಂದೆ ಅರ್ಜುನ ಆಡಿದಂತ ಮಾತುಗಳಿಗೆ ಉತ್ತರ. ನನಗೆ ಮೈ ನಡುಗ್ತಾ ಇದೆ, ಗಾಂಡೀವ ಕುಸಿದು ಬೀಳ್ತಾ ಇದೆ, ಎಲ್ಲ ಏನ್ ಮಾತಾಡಿದ, ಆ ಎಲ್ಲ ಮಾತಿಗೆ ಉತ್ತರ ನವಿಕಂಪಿತು ಅರ್ಹಸಿ. ನಿನಗೆ ಆ ರೀತಿಯಲ್ಲಿ ಮಾತನಾಡುವ, ವಿಚಲಿತನಾಗುವ, ಹೆದರುವ, ಭಯಗೊಳ್ಳುವ ಅರ್ಹತೆ ನಿನಗಿಲ್ಲ ಅಂತ ಉತ್ತರ. ಶ್ರೀಕೃಷ್ಣ ಅರ್ಪಣ ಮಸ್ತು.